ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ನೀವೆಲ್ಲ ಇಷ್ಟಪಟ್ಟು ನೋಡುವಂತಹ ಸೆಗ್ಮೆಂಟ್ ಇದು ನಿಮ್ಮ ನಾಯಕರ ಜನನಾಯಕರ ಮನೆಯನ್ನು ಪರಿಚಯ ಮಾಡಿಸುವಂಥ ಸೆಗ್ಮೆಂಟ್. ಸೊ ಮೊದಲನೇದಾಗಿ ನಾನು ಈ ಮನೆಯ ಹೆಸರನ್ನು ನಿಮಗೆ ತೋರಿಸೋ ಮೂಲಕ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಇದು ಅಮ್ಮ ಅನ್ನುವಂತಹ ಹೆಸರನ್ನು ಇಟ್ಟಿದ್ದಾರೆ ಈ ಮನೆಗೆ. ಅವರಿಗೆ ಸ್ವಲ್ಪ ಅಮ್ಮನ ಕಂಡ್ರೆ ತುಂಬ ಅಕ್ಕರೆ ಅಭಿಮಾನ ಇರೋದ್ರಿಂದ ಅಮ್ಮ ಹೆಸರನ್ನು ಚೂಸ್ ಮಾಡಿದ್ದಾರೆ. ಸೊ ಮತ್ತೊಂದು ಭಾಗದಲ್ಲಿ ನೋಡಿದಾಗ ಮಹಾನಾಡು ಕಟ್ಟೆ ಮನೆ ಅನ್ನುವಂಥ ಹೆಸರು ಕೇಳಲಿಕ್ಕೇ ಒಂಥರ ಹಿತವಾಗಿದೆ. ಇದರ ಅರ್ಥ ಏನು ಅಂತ? ಅರ್ಥ ನಮ್ಮೂರು ಹುಲಿಕಟ್ಟೆ, ಸೊ ಅದು ಕಟ್ಟೆ ಮನೆ ಅಂತ. ಸೊ ಮಹಾನಾಡು ಕಟ್ಟೆ ಮನೆ ಅಂತ ಯಾವಾಗ ಕರೀತಾರೆ ಅಂತ ಪಂಚಾಯತಿ ಮಾಡೋ ಮನೆಗಳ್ಗಂಗೆ ಕರೀತಾರೆ. ಸೊ ಊರಲ್ಲಿ ನಮ್ಮ ತಾತ ಅವ್ರ ತಾತ ಎಲ್ಲ ಪಂಚಾಯತಿ ಮಾಡ್ತಿದ್ರು, ಸೊ ಅದಕ್ಕೆ ಆ ನೇಮ್ ಮಹಾನಾಡು ಕಟ್ಟೆ ಮನೆ ಅಂತ ಬಂದಿದೆ. ಎಸ್, ಮಹಾನಾಡು ಕಟ್ಟೆ ಮನೆ ಪಂಚಾಯತಿಗಳನ್ನ ಮಾಡಿಕೊಂಡು ಇವತ್ತು ಕೂಡ ರಾಜಕೀಯದಲ್ಲಿ ಸರ್ ಮುಂದೆ ಹೊರ್ಕೊಂಡು ಬಂದಿರತಕ್ಕಂಥದ್ದು. ಜೊತೆಗೆ ಅಮ್ಮನ ಪ್ರೀತಿಗೋಸ್ಕರ ಅಮ್ಮನ ಹೆಸರನ್ನು ಕೂಡ ಇಟ್ಟಿದ್ದಾರೆ. ಸೊ ಮನೆಯ ಎಲ್ಲ ಒಂದು ಸ್ಥಳಗಳನ್ನು ನೋಡುವಂತಹ ಹಾಗೆ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸೋ ಆಸೆ ಇದೆ. ಇದು ನಾವು ಈ ಮನೇನ 2009 ಕನ್ಸ್ಟ್ರಕ್ಟ್ ಮಾಡಿದ್ದು. ಕೆಳಗಡೆ ಆಫೀಸು ಮತ್ತು ಕಾರ್ ಪಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಇದು ಈಗ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗೋಣ. ಸೊ ಈಗ ಸೂರ್ಯನ ಬಾಗಿಲು ಮತ್ತು ಫಸ್ಟ್ ಫ್ಲೋರ್ಗೆ ಬಂದ್ವಿ. ಇದು ಎಲ್ಲ ನಮ್ಮ ಯಜಮಾನ್ರನ್ನೇ ಮಾಡಿರೋದು. ಅದೊಂದು ಕೆಲವು ಕಡೆ ಧರ್ಮಸ್ಥಳದಲ್ಲೆಲ್ಲ ನೋಡಿಬಿಟ್ಟು ಅದೇ ಥರ ಡೋರ್ ಬೇಕು ಅಂದ್ಬಿಟ್ಟೇನೋ ಅದೆಲ್ಲ ಮಾಡಿ ಅವರು ಟೀಕಲ್ಲೇ ಮಾಡಿರೋದೆಲ್ಲ. ಸೊ ಇದು ಡೈನಿಂಗ್ ಟೇಬಲ್ನಲ್ಲಿ ಯೂಶಲಿ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾವಂತೆ? ಅದು ನಾವೇನಿಲ್ಲ, ಬರೀ ಬಡಿಸೋದಷ್ಟೇ. ಯಜಮಾನ್ರಿಗೆ ಗೆಸ್ಟ್ ಯಾರು ಅವ್ರ ಜೊತೆ ಕೂತ್ಕೋತಾರಲ್ಲ ಅವರಿಗೆ ಅಷ್ಟೇ. ನಾವೆಲ್ಲ ಇಂಡಿವಿಜುವಲ್ಲಾಗಿ ಕೈಯಲ್ಲೇ ಇಟ್ಕೊಂಡಿಲ್ಲ ಒಂದೊಂದು ಎಲ್ಲ ನಾವು ಬ್ಯುಸಿ ಇರೋದ್ರಿಂದ ನಮ್ಮ ಟೈಮ್ ಕನ್ವೀನಿಯನ್ಸ್ಗೆ ಬಂದು ತಿನ್ಬಿಟ್ಟು ಹೋಗ್ತೀವಿ. ಏನಾದ್ರು ಒಕೇಶನ್ ಇದ್ದರೆ, ಪಾರ್ಟಿ ಫಂಕ್ಷನ್ಸ್ ಇದ್ದರೆ ಎಲ್ಲ ಜೊತೆ ಕುತ್ಕೊಂಡು ಊಟ ಮಾಡಿ. ಇದು ನಮ್ಮ ಯಜಮಾನ್ರು ಮೈದಾ ಅಷ್ಟೇ ಕುತ್ಕೊಳ್ಳೋದು. ಡೈನಿಂಗ್ ಹಾಲ್ ಪಕ್ಕನೇ ದೇವ್ರ ಮನೆ ಇದೆ. ಹೌದು. ಓಕೆ, ಪೂರ್ತಿಯಾಗಿ ನಾವು ನೋಡಿದಾಗ ಶ್ವೇತ ಭವನ ನೋಡ್ದಂಗೆ ಆಗುತ್ತೆ ಒಳಭಾಗದಲ್ಲಿ. ಇದು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿ, ಹಾನಿಕ್ಸ್ ಎಲ್ಲ ಯೂಸ್ ಮಾಡಿ ಒಂಥರ ಕಾರ್ವಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇದನ್ನೇ ಸುಮಾರು ವರ್ಷಗಳೇ ತೊಗೊಂಡ್ರು ಇದನ್ನು ರೆಡಿ ಮಾಡೋಕ್ಕೆ, ಫಿನಿಶಿಂಗ್ ಮಾಡಲಿಕ್ಕೆ. ಯಾರಿಗೆ ಜಾಸ್ತಿ ದೇವ್ರ ಭಕ್ತಿ ಮನೆಯಲ್ಲಿ? ತುಂಬ ದೇವ್ರು ನಂಬ್ತಾರೆ. ಎವ್ರಿ ಡೇ ವಿತೌಟ್ ಫೇಲ್ ಸೂರ್ಯ ನಮಸ್ಕಾರ, ತುಳಸಿ ಪೂಜೆ, ದೇವ್ರ ಕೈ ಮುಗ್ದು ಮಾಡೇ ಮಾಡ್ತಾರೆ. ಅವ್ರ ಅಮ್ಮಗೆ ಕಾಲು ನಮಸ್ಕಾರ, ನಮ್ಮ ಅಜ್ಜಿ ಕಾಲು ನಮಸ್ಕಾರ. ಇಟ್ 4 ಥಿಂಗ್ ರೂಟೀನ್. ಅವ್ರು ಎಷ್ಟು ಗಂಟೆ ಲೇಟಾಗಿ ಇರಲಿ, ಏನೇ ಬರಲಿ, ಈ ಶುಡ್ ಡೂ ದಿಸ್. ಸೊ ಇದೆಲ್ಲ ತುಂಬಾ ಆರ್ಟಿಸ್ಟಿಕ್ ಆಗಿದೆ. ಸೊ ಎಲ್ಲಿ ಇದನ್ನ ಎಲ್ಲ ಮಾಡಿದ್ದು? ಇದು ಕಾರ್ವಿಂಗ್ ಪೀಪಲ್ನ ಕರೆಸಿ ಇಲ್ಲೇ ಕೆತ್ತಿಸಿರೋದು ಇದೆಲ್ಲ. ಸೊ ಅವರೇ ಕೂತ್ಕೊಂಡು ನೋಡಿ ಅವ್ರಿಗೆ ಇದೇ ಥರ ಬೇಕಂತ. ಮನೆ ಫುಲ್ ಇದಕ್ಕಿಂತ ಈ ಪ್ಲೇಸ್ ಟುಕ್ ಅ ಲಾಟ್ ಆಫ್ ಟೈಮ್ ಟು ಬಿ ಬಿಲ್ಟ್. ಸೊ ಅಷ್ಟು ಇಂಟ್ರಿಗೇಟಾಗಿ ನೋಡಿ ಮಾಡಿಸಿದ್ದು. ಸೊ ತುಂಬ ಕುಟುಂಬ ಅಂತ ಅಂದರೆ ಎನಿ ಟೈಮ್ ಬ್ಯುಸಿ ಆಗಿರೋ ಪ್ಲೇಸ್ ಅಂದರೆ ಇದೇ ಕಿಚನ್ನು. ಸೊ ಕಿಚನ್ಗೆ ಎಂಟ್ರಿ ಆಗ್ತಾ ಇದ್ದೀವಿ ನಾವು. ಸೊ ಹೇಗಿರುತ್ತೆ ಕಿಚನ್ ಪ್ರತಿದಿನ? ಬೆಳಗ್ಗೆ ಎಷ್ಟು ಗಂಟೆ? ಈ ಥರ ಅಂತೂ ಇರಲ್ಲ, ಫುಲ್ ಯಾವಾಗಲೂ ಬ್ಯುಸಿ ಇರುತ್ತೆ. ಹೆಲ್ಪರ್ಸ್ ಇರ್ತಾರೆ, ನಮ್ಮ ಚಿಕ್ಕಮ್ಮ ಇರ್ತಾರೆ, ಅಮ್ಮ ಇರ್ತಾರೆ. ಸೊ ನಾವು ಒಂದು 6:30 ಹಂಗೆ ಸ್ಟಾರ್ಟ್ ಆದರೆ 10 o'clockವರೆಗೂ ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ. ಸೊ ಮೇಡಮ್, ಒಂದು ಕಲ್ಪನೆ ಇರುತ್ತೆ ಏನೋ, ಕೈಗೊಬ್ರು ಕಾಲ್ಗೊಬ್ರು ಆಳಿರ್ತಾರೆ, ಯಾರೋ ಮಾಡ್ತಾರೆ, ಯಾರೋ ಬಡಿಸ್ತಾರೆ ಅಂತ. ಬಟ್ ಆದರೆ ಇಲ್ಲಿನ ಚಿತ್ರಣನೇ ಬೇರೆ ಥರ ಇದೆ. ಹೇಗಿರುತ್ತೆ? ನಾನು ಅದೇ ನೋಡ್ಕೊಂಡು ಬಂದಿರೋದೆ. ನಮ್ಮ ಅತ್ತೆಯವರು, ನಮ್ಮ ಚಿಕ್ಕಮ್ಮ ಇವರೆಲ್ಲ ಅವರು ಅಷ್ಟೇ. ಅಲ್ಲಿ ಹಳ್ಳಿಗಳಲ್ಲೆಲ್ಲ ಅವರೇ ಕೂತ್ಕೊಂಡು ಅವರೇ ಎಲ್ಲ ಅಡುಗೆ ಮಾಡ್ತಿರೋದು ನೋಡಿ ನಾವು ಅವ್ರು ಏನು ಮಾಡ್ತಿದ್ರು ಅದನ್ನೇ ನಾವು ಫಾಲೋ ಮಾಡ್ತಾ ಇದ್ದೀವಿ. ಸೊ ನಾವಿವಾಗ ಎಂಟ್ರಿ ಆಗ್ತಿರೋಂಥ ಜಾಗ ಡ್ರಾಯಿಂಗ್ ರೂಮ್. ಸೊ ಇಲ್ಲಿ TV ಕೂಡ ಇದೆ. ಸೊ ಯಾವ ರೀತಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತೇಳಿ ಮೇಡಮ್ನ ಕೇಳೋಣ, ಹೋಮ್ ಮಿನಿಸ್ಟರ್ನ. ಮೇಡಮ್, ಈ ಒಂದು ಜಾಗದಲ್ಲಿ ಯಾವ ರೀತಿಯಾಗಿ ನೀವು ನೆನಪುಗಳನ್ನು ಕೂಡ ಹಾಕಿದ್ದೀರಾ? ಇಲ್ಲಿ ಆ್ಯಕ್ಚುಲಿ ಬೆಳಗ್ಗೆ ಹೊತ್ತು ವಿಸಿಟರ್ಸ್ಗೆ ಇದು ರಿಸರ್ವ್ ಆಗಿರುತ್ತೆ. ಸಾಹೇಬರು ಸ್ನಾನ ಮಾಡಿಕೊಂಡೆಲ್ಲ ಪೂಜೆ ಎಲ್ಲ ಆದಮೇಲೆ ಅವ್ರು ಬಂದು ಇಲ್ಲಿ ಕೆಳಗಡೆ ಹೋಗಿ ವಾಕಿಂಗ್ ಹೋಗ್ಬೇಕಾದ್ರೆ ಕೆಳಗಡೆ ಹೋಗಿ ಆಫೀಸಲ್ಲಿ ಯಾರು ಇರ್ತಾರೆ ಅವ್ರನ್ನೆಲ್ಲ ಮಾತಾಡ್ಸಿ ಒಂದು ರೌಂಡು. ಸ್ನಾನ ಆದಮೇಲೆ ಇಲ್ಲಿ ಬಂದು ಇಲ್ಲಿ ಇರೋರನ್ನ ಮಾತಾಡಿಸ್ಬಿಟ್ಟು ಆಮೇಲೆ ಹೋಗ್ತಾರೆ. ಅವ್ರು ಹೋದ್ಮೇಲೆ ನಮಗೆ ಇಲ್ಲಿ ನಮ್ಮದು ಯಜಮಾನಿಕೆ ಈ ರೂಮಲ್ಲಿ ಶುರು ಆಗುತ್ತೆ. ಈ ಪುಟಾಣಿಗಳನ್ನೆಲ್ಲ ಸೇರಿಕೊಂಡು ಎಲ್ಲ ಸ್ಕೂಲ್ಗೆ ಹೋಗ್ಬಿಡ್ತಾರೆ. ಬಟ್ ರಜಾ ಇರೋದ್ರಿಂದ ಇದೆಲ್ಲ ಈ ಸ್ಟೆಪ್ಸಿಗೆ ಹಾಕಿರುವಂಥ ಮಾರ್ಬಲ್ಸ್ ಎಲ್ಲನೂ ಬಹಳನೇ ಯುನೀಕ್ ಆಗಿದೆ ಮೇಡಮ್. ಎಲ್ಲಿ ಮಾಡಿಸಿದ್ದು ಇದೆಲ್ಲ ತರಿಸಿದ್ದೆ ಇವರು ಇಲ್ಲೇ ಬೆಂಗಳೂರಲ್ಲೇ ತೊಗೊಂಡಿದ್ದೆ, ಪರ್ಚೇಸ್ ಮಾಡಿದ್ದೆ. ಬಟ್ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಕ್ ಅಂತ ತುಂಬ ವರ್ಷಾನ್ಗಟ್ಲೆ ತೊಗೊಂಡ್ರು. ಇವು ಪರ್ಟಿಕ್ಯುಲರಾಗಿ ಅವ್ರಿಗೆ ಅದೇ ವರ್ಕ್ ಇದೇ ಥರ ಬೇಕಂತ ಹೇಳಿನೇ ಸಾಹೇಬ್ರ ಥರ ಮಾಡಿ. ಸೈಡ್ ಬಾರ್ಡರ್ ಕೂಡ ಬಹಳನೇ ವಿಶೇಷವಾಗಿದೆ. ಹೌದು.
ಇದನ್ನು ಕೂಡ ಬಹಳನೇ ಯುನೀಕ್ ಆಗಿದೆ. ಇದು ಪರ್ಟಿಕ್ಯುಲರ್ ಆಗಿ ಹೀಗೆ ಬೇಕಂತ ಯಾರು ಚಾಯ್ಸ್ ಮೇಡಮ್? ಅದು ಅವರು ಸೂರ್ಯಂದು ಇದು ಬೇಕು, ಕುದುರೆ ಇದು ಶುಭ ವಾಸ್ತು ಥರ ಚೆನ್ನಾಗಿರತ್ತೆ ಒಳ್ಳೇದು ಅಂದ್ಬಿಟ್ಟು ಇದು ಬೇಕೇ ಬೇಕು ಅಂತ ಇದನ್ನು ಹಾಕ್ಸ್ಕೊಂಡ್ರು. ಅದು ಯಾರೋ ಇವರು ಸಾಹೇಬ್ರಿಗೆ ಗಿಫ್ಟ್ ಕೊಟ್ಟಿರೋದು, ಅದು ಗಣೇಶಂದು 28 ಥರ ಗಣೇಶ ಇದೆ ಎಲ್ಲ ಇದ್ರದ್ದು. ಸೊ ಈ ಹ್ಯಾಂಗಿಂಗ್ ಎಲ್ಲ ಯಾರು ಚೂಸ್ ಮಾಡಿದ್ದು? ಪಾಪಾನೆ. ಇಲ್ಲೂ ನೋಡ್ಬೋದು ಬ್ಲೂ ಎಲಿಮೆಂಟ್ಸ್ ಇದೆ. ಇಷ್ಟೊಂದು ಬ್ಲೂ ಪ್ರೀ, ಹೌದು, ಬ್ಲೂ ಕಲರ್ ಅಷ್ಟೊಂದು ಇಷ್ಟ ಅಂತ ಅನ್ಸುತ್ತೆ ಅವರಿಗೆ. ಓಕೆ, ನಾನು ಮನೆ ತುಂಬ ರಾಧಾಕೃಷ್ಣನ ನೋಡ್ತಾ ಇದ್ದೀನಿ. ಸರ್ ಹೆಸರು ಕೃಷ್ಣ, ನಿಮ್ಮ ಹೆಸರು ರಾಧೆ ಅಂತೇಳಿ ತುಂಬ ಜನ ರಾಧಾಕೃಷ್ಣನ ಏನಾದ್ರು ಗಿಫ್ಟ್ ಮಾಡಿದಾರಾ ಅಂತ? ಹೌದು, ಅದು ಇದೆ. ಸುಮಾರು ಜನ ಅವ್ರು ಎಲ್ಲೇ ಫಂಕ್ಷನ್ಗೆ ಹೋದರೂ ಕೃಷ್ಣಂದು ಒಂದು ಸ್ಟ್ಯಾಚು ಕೊಡ್ತಾರೆ. ಅದೇ ತುಂಬಿಬಿಟ್ಟಿದೆ ಮನೆಯಲ್ಲೆಲ್ಲ. ಇದು ಅವರೇ ಡ್ರಾಯಿಂಗ್ ಮಾಡಿ ಇದು ಈ ಸಲ ಮೊನ್ನೆ ಗಿಫ್ಟ್ ಕೊಟ್ಟಿದ್ದು ನಮ್ಮ ಮದುವೆದು, ನಮ್ಮ ರಶ್ನಂದು ಮದುವೆ ಟೈಮಲ್ಲಿ. ಸೊ ಮಕ್ಕಳೆಲ್ಲ ಇರೋ ಅಂಥದ್ದು ಭಾಳ ಚೆನ್ನಾಗಿದೆ. ಲಾಸ್ಟ್ ಇಯರ್ ಬರ್ತ್ಡೇ ಕೇಕ್ ಕಟ್ ಮಾಡ್ಬೇಕಾದ್ರೆ ತೆಗ್ದಿರೋ ಫೋಟೋ ಅದು. ಇದೊಂದು ಬೆಡ್ರೂಮ್ ಒಳಗೆ ಒಂದು ವಾಕಿಂಗ್ ವಾರ್ಡ್ರೋಬ್ ಇದೆ. ಮೇಡಮ್ ಇದು ಬಹಳ ಚೆನ್ನಾಗಿದೆ. ಯಾವಾಗ ತೆಗ್ಸಿದ್ದು ಮೇಡಮ್ ಇದು? ಆ್ಯಕ್ಚುಲಿ ನಾವು ದುಬೈಗೆ ಹೋಗಿದ್ವಿ, ಆಗೆಲ್ಲ ಕುಮಾರಸ್ವಾಮಿ ಅವ್ರ ಜೊತೆ ಹೋಗಿದ್ದಾಗೆಲ್ಲ ಎಲ್ಲ ಜೊತೆಗೆ ಹೋಗಿದ್ವಿ. ಆಗ ಇದು ದುಬೈಲಿ ತಗೊಂಡು. ಇದು ನಮ್ಮ ಯಜಮಾನ್ರು, ತಂದೆಯವರು ಮತ್ತು ತಾಯಿಯವರು. ಇದು ಯುನೀಕ್ ಫೋಟೋ. ಇದು ಎಲ್ಲ ಅದರಲ್ಲೂ ಇದೆ. ಇದು ಎಲ್ಲ ನಮ್ಮದು ರೂಮ್ಗಳಲ್ಲೂ ಹೆಚ್ಚು ಕಮ್ಮಿ ಇಟ್ಟಿರ್ತೀವಿ, ಊರಲ್ಲಿ ಇಲ್ಲಿ ಎಲ್ಲ ಅವ್ರ ಮಕ್ಕಳು ಮನೆಯಲ್ಲೆಲ್ಲ ಇಟ್ಟಿರ್ತೀವಿ. ಇದು ನಮ್ಮ ತಂದೆ ತಾಯಿ. ನಮ್ಮ ತಂದೆಯವರು ಶಿವಣ್ಣ ಅಂದ್ಬಿಟ್ಟು, ತಾಯಿ ಗೌರಮ್ಮ ಅಂತ. ಇದು ಕೋವಿಡ್ ಟೈಮಲ್ಲಿ ಆ್ಯಕ್ಚುಲಿ ಸ್ವಲ್ಪ ಎಲ್ಲರೂ ಒಂದೊಂದು ಕಡೆ ಇದ್ವಿ, ಒಂದೊಂದು ಇದರಲ್ಲಿದ್ವಿ, ಲೈಕ್ ಐಸೋಲೇಷನಲ್ಲಿ. ಎಲ್ಲರೂ ಈ ಥರ ಡ್ರಾ ಮಾಡಿ ಹ್ಯಾಪಿ ಬರ್ಡೇ ಅಮ್ಮ ಅಂತ ಡ್ರಾ ಮಾಡಿ ನಾವು ಅಮ್ಮ ಗಿಫ್ಟ್ ಮಾಡಿದ್ದು. ನಮ್ಮ ರೂಮ್ ಎದುರುಗಡೆನೇ ಅಮ್ಮನ ರೂಮ್ ಇದೆ. ಸಾಹೇಬರು ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಅಮ್ಮನಿಗೆ ಕಾಲು ನಮಸ್ಕಾರ ಮಾಡಿಕೊಂಡೇ ಹೊರಡೋದು. ಅಮ್ಮನ ಮೇಲೆ ಬಹಳ ಪ್ರೀತಿ ಸರ್ರಿಗೆ. ಪ್ರೀತಿ, ಅವ್ರಿಗೂ ತುಂಬಾ ಪ್ರೀತಿ ಮಗನ ಕಂಡ್ರೆ. ಅದು ವಿಶೇಷವಾದ ಪ್ರೀತಿ ನಾನು ಇವ್ರನ್ನ ನೋಡಿದ್ದೀನಿ. ಓಕೆ. ಇನ್ನೂ ಮೇಲ್ 3 ಬೆಡ್ರೂಮ್ಸ್ ಇದೆ. ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ದೊಡ್ಡ ಲಕ್ಸುರಿಯಸ್ ರೂಮ್ಗಿಂತ ನಾವು ಜಾಸ್ತಿ ರೂಮ್ಸ್ ಮಾಡಿದ್ದೀವಿ. ಸೊ ಎಲ್ಲರೂ ಕಂಫರ್ಟಬಲ್ ಆಗಿರೋದಕ್ಕೆ ಮೇಲ್ಗಡೆ ರೂಮ್ ಆ್ಯಂಡ್ ಟೆರೆಸ್ ಇದೆ. ಸೊ ಮೇಡಮ್, ಸಂಪೂರ್ಣ ಮನೆಯನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ಕೊಟ್ರಿ, ಜೊತೆಗೆ ಮನೆಯಲ್ಲಿರುವಂಥ ನೆನಪುಗಳ ಬಗ್ಗೆ, ಹಾಗೆ ನೀವು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಎಲ್ಲವನ್ನ ತಿಳಿಸ್ಕೊಟ್ರಿ. ಬಹಳನೇ ಖುಷಿ ಆಯಿತು ನಮಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸುವರ್ಣ ನ್ಯೂಸ್ ಚಾನಲ್. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.